ಹಾಯ್ ಫ್ರೆಂಡ್ಸ್, ರಾಜ್ಯದ ಏಕೈಕ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸೌಂದರ್ಯದ ಗುಟ್ಟು ಏನು? ಇವರಿಗೆ ಈಗ ಎಷ್ಟು ವರ್ಷ ವಯಸ್ಸಾಗಿದೆ? ತಮ್ಮ ಸೌಂದರ್ಯ ಕಾಪಾಡಿಕೊಳ್ಳಲು ಲಕ್ಷ್ಮಿ ಹೆಬ್ಬಾಳ್ಕರ್ ಏನೆಲ್ಲ ಮಾಡ್ತಾರೆ? ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಪತಿಯ ಆರೋಗ್ಯಕ್ಕೆ ಏನಾಗಿದೆ? ಅತ್ತೆಯ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿದ್ದೇನು? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಲಕ್ಷ್ಮಿ ಹೆಬ್ಬಾಳ್ಕರ್ ವಯಸ್ಸು ಎಷ್ಟು? ಬಾಲ್ಯ ವಿವಾಹ ಆಗಿದ್ದು ಯಾಕೆ? ಲಕ್ಷ್ಮಿ ಹೆಬ್ಬಾಳ್ಕರ್ ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯಾಗಿ ಕೆಲಸ ಮಾಡ್ತಿದ್ದಾರೆ. ಇವರು ಜನಿಸಿದ್ದು 1975ರ ಮೇ 28ರಂದು. ಇವರಿಗೆ ಈಗ 49 ವರ್ಷ ವಯಸ್ಸಾಗಿದೆ. ಲಕ್ಷ್ಮಿ ಹೆಬ್ಬಾಳ್ಕರ್ ತಂದೆಗೆ 5 ಹೆಣ್ಮಕ್ಕಳು, ರೈತಾಪಿ ಕುಟುಂಬ. ಹೀಗಾಗಿ 10ನೇ ಕ್ಲಾಸ್ ಆದ ಕೂಡಲೇ ಮದುವೆ ಮಾಡಿಕೊಟ್ರು. ಅಂದರೆ ರವೀಂದ್ರ ಹೆಬ್ಬಾಳ್ಕರ್ ಅನ್ನೋರ ಜೊತೆ ಬಾಲ್ಯ ವಿವಾಹ ಮಾಡಿದ್ರು. ಈ ಬಗ್ಗೆ ಖುದ್ದು ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳ್ಕೊಂಡಿದ್ದಾರೆ. ನಂತರ 18ನೇ ವಯಸ್ಸಿನಲ್ಲಿ ಮಗ ಮೃಣಾಲ್ಗೆ ಜನ್ಮ ನೀಡಿದ್ರು. ಈಗ ಮೃಣಾಲ್ಗೆ 31 ವರ್ಷ ವಯಸ್ಸಾಗಿದ್ದು ಮದುವೆಯೂ ಆಗಿದೆ. 1.5 ವರ್ಷದ ಮಗು ಕೂಡ ಇದೆ. ಅಂದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಮೊಮ್ಮಗು ಕೂಡ ಇದೆ. ಸಚಿವೆಯ ಸೌಂದರ್ಯದ ಗುಟ್ಟು ಏನು? ಈಗಿನ ಲೈಫ್ ಸ್ಟೈಲ್ ಹೇಗಿದೆ ಅಂದ್ರೆ 30ರಿಂದ 35 ವರ್ಷಕ್ಕೆಲ್ಲ ವಯಸ್ಸಾದಂತೆ ಕಾಣೋಕೆ ಶುರುವಾಗ್ತಾರೆ. ಆದರೆ ಲಕ್ಷ್ಮಿ ಹೆಬ್ಬಾಳ್ಕರ್ ತಮ್ಮ ಬ್ಯುಸಿ ಜೀವನದ ನಡುವೆಯೂ ಸೌಂದರ್ಯದ ಕಡೆಗೂ ಗಮನ ಕೊಟ್ಟಿದ್ದಾರೆ. ಕಳೆದ 24 ವರ್ಷಗಳಿಂದ ಏರೋಬಿಕ್ಸ್ ಎಕ್ಸಸೈಸ್, ಯೋಗ ಮತ್ತು ವಾಕಿಂಗ್ ಮಾಡ್ತಾ ಬಂದಿದ್ದಾರೆ. ಒಂದು ದಿನವೂ ಇವುಗಳನ್ನು ಮಾಡದೇ ಇರೋದೇ ಇಲ್ಲ. ಇದೇ ಕಾರಣದಿಂದ ಇಂದು ನಾನು ನಿಮ್ಮ ಮುಂದೆ ಈ ರೀತಿ ಇದ್ದೀನಿ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಕಾರ್ಯಕ್ರಮವೊಂದರಲ್ಲಿ ತಮ್ಮ ಸೌಂದರ್ಯದ ರಹಸ್ಯ ಬಿಚ್ಚಿಟ್ಟಿದ್ರು. ಅತ್ತೆಗೆ ಚಾಡಿ ಹೇಳಿದ್ದ ಹೆಂಗಸರು. 24 ವರ್ಷಗಳ ಹಿಂದೆ ಮೊದಲ ಬಾರಿಗೆ ಏರೋಬಿಕ್ಸ್ ಸೇರಲು ಹೊರಟಾಗ ಪಕ್ಕದ ಮನೆಯವರೆಲ್ಲ ಆಶ್ಚರ್ಯಪಟ್ಟಿದ್ರು. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಅತ್ತೆ ಬಳಿಗೆ ಬಂದು, ನಿಮ್ಮ ಸೊಸೆ ತುಂಬಾ ಜೋರಿದ್ದಾಳೆ, ಆಕೆಗೆ ಏರೋಬಿಕ್ಸ್ ಎಲ್ಲ ಕಲಿಸೋಕೆ ಹೋಗಬೇಡಿ, ಅದರಲ್ಲಿ ಡ್ಯಾನ್ಸ್ ಎಲ್ಲ ಮಾಡಿಸ್ತಾರಂತೆ ಅಂತ ಚಾಡಿ ಹೇಳ್ಕೊಟ್ಟಿದ್ರಂತೆ. ಆದರೆ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಅವರ ಅತ್ತೆ ಸಪೋರ್ಟ್ ಮಾಡಿದ್ರು. ಪಕ್ಕದ ಮನೆಯವರ ಚಾಡಿ ಮಾತುಗಳನ್ನೆಲ್ಲ ಕೇಳಲಿಲ್ಲ. ಎಲ್ಲ ರೀತಿಯಲ್ಲೂ ಲಕ್ಷ್ಮಿ ಹೆಬ್ಬಾಳ್ಕರ್ ಪರವಾಗಿ ನಿಂತರು ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಹೇಳ್ಕೊಂಡಿದ್ದಾರೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಪತಿಗೆ ಅನಾರೋಗ್ಯ. ಲಕ್ಷ್ಮಿ ಹೆಬ್ಬಾಳ್ಕರ್ ಪತಿ ರವೀಂದ್ರ ಹೆಬ್ಬಾಳ್ಕರ್ ಇವರು ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ರು. ಆದ್ರೀಗ ಕೆಲ ಟೈಮಿಂದ ಅನಾರೋಗ್ಯಕ್ಕೆ ತುತ್ತಾಗಿದ್ದಾರೆ. ಹೀಗಾಗಿ ಪಬ್ಲಿಕ್ ಆಗಿ ಕಾಣಿಸಿಕೊಳ್ತಿಲ್ಲ. ಆದರೂ ಕೂಡ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಪ್ರತಿ ಹೆಜ್ಜೆಯಲ್ಲೂ ಬೆನ್ನಿಗೆ ನಿಂತಿದ್ದಾರೆ. ಕ್ಷೇತ್ರದಲ್ಲೂ ತಕ್ಕ ಮಟ್ಟಿಗೆ ಆಕ್ಟಿವ್ ಆಗಿಯೇ ಇದ್ದಾರೆ. ರಾಜಕೀಯದಲ್ಲಂತೂ ಮೊದಲ ದಿನದಿಂದಲೂ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ನಾನು ಯಶಸ್ವಿ ರಾಜಕಾರಣಿಯಾಗಲು ತನ್ನ ಪತಿಯೇ ಕಾರಣ ಅಂತ ಈ ಹಿಂದೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹಾಡಿ ಹೊಗಳಿದ್ರು. ಲಕ್ಷ್ಮಿ ಹೆಬ್ಬಾಳ್ಕರ್ ಬಳಿ ಚಿನ್ನ ಎಷ್ಟಿದೆ? ಇವರತ್ರ ಯಾವೆಲ್ಲ ಕಾರುಗಳಿವೆ ಗೊತ್ತಾ? ಲಕ್ಷ್ಮಿ ಹೆಬ್ಬಾಳ್ಕರ್ ಮತ್ತವರ ಪತಿ ಹೆಸರಲ್ಲಿ 13 ಕೋಟಿ 18 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಇದೆ. 6 ಕೋಟಿ 88 ಲಕ್ಷ ರೂಪಾಯಿಯಷ್ಟು ಸಾಲವೂ ಇದೆ. ಲಕ್ಷ್ಮಿ ಬಳಿ 546 ಗ್ರಾಂ ತೂಕದ ಚಿನ್ನಾಭರಣ ಇದೆ. ಪತಿಯ ಬಳಿ 200 ಗ್ರಾಂ ಚಿನ್ನ ಇದೆ. ಅದೇ ರೀತಿ ಲಕ್ಷ್ಮಿ ಬಳಿ ಇನ್ನೋವಾ ಕ್ರಿಸ್ಟಾ ಕಾರು ಇದ್ರೆ, ಪತಿ ರವೀಂದ್ರ ಹತ್ರ ಕಿಯಾ ಸೋನೆಟ್ ಕಾರು ಇದೆ. ಇವೆಲ್ಲದರ ಜೊತೆಗೆ ಲಕ್ಷ್ಮಿ ತಾಯಿ ಫೌಂಡೇಶನ್ ಅನ್ನೋ ಸಂಸ್ಥೆ ಮೂಲಕ ಲಕ್ಷ್ಮಿ ಹೆಬ್ಬಾಳ್ಕರ್ ಹಲವು ಸಮಾಜಮುಖಿ ಕೆಲಸ ಕೂಡ ನಡೆಸ್ತಿದ್ದಾರೆ. ಫ್ರೆಂಡ್ಸ್, ಇದು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಬ್ಯೂಟಿ ಸೀಕ್ರೆಟ್, ಪತಿ, ಅತ್ತೆ ಮತ್ತು ಆಸ್ತಿ, ಚಿನ್ನದ ಬಗ್ಗೆ ಮಾಹಿತಿ ನೀಡುವ ಪ್ರಯತ್ನ. ಈ ಬಗ್ಗೆ ನಿಮಗೆ ಏನು ಅನ್ನಿಸ್ತು? ಕಾಮೆಂಟ್ ಮಾಡಿ ಅಭಿಪ್ರಾಯ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.